ನಾನು ಶ್ರೀಕಂಠ ಗೌಡ ಅಂತೇಳಿ. ನಾನು ನಮ್ಮ ತೋಟಕ್ಕೆ ನಿನ್ನೆ ಸೈಂಟಿಸ್ಟ್ ಬಂದಿದ್ದರು. ಅಡಿಕೆ ಬೇಸಾಯ ಅಂತ ಹೇಳಿಬಿಟ್ಟು ಬೀರೂರಿನಲ್ಲೂ ಒಂದು ಕಂಪನಿ ಮಾಡ್ಕೊಂಡಿದ್ದಾರೆ. ಅವರು ಎಲ್ಲ ತೋಟಕ್ಕೆ ಹೋಗಿ ನಮ್ಮದು ಡಿಸೀಸ್ ನೋಡಿಬಿಟ್ಟು ಅದಕ್ಕೆ ಸರಿಯಾದ ಗೊಬ್ಬರ, ಆಮೇಲೆ ಏನು ಹೊಡಿಬೇಕು ಇದಕ್ಕೆ ಅಂಥೇಳಿ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು pH ಲೆವೆಲ್ಲು 700 ಅಲ್ಲ 720 ಇದೆ. ಇಷ್ಟು pH ಲೆವೆಲ್ಲು ಇರೋದು ಜಾಸ್ತಿ. ಅಂದರೆ ನಮ್ಮ ತೋಟದಲ್ಲಿ ಏನಿದೆ ಅಂತ ಹೇಳಿದರೆ ಜಾಸ್ತಿ ಯುರೇನಿಯಾ ಜಾಸ್ತಿ ಇದೆ, ಯೂರಿಯಾ ಅಂಶ ಜಾಸ್ತಿ ಇದೆ. ಅದರಿಂದ ತೋಟಕ್ಕೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ನಾವು ಹಾಕುವಂಥ ಕೆಮಿಕಲ್ ಗೊಬ್ಬರದಲ್ಲೂ ಸಹ ಇವಾಗ ಏನು ಮಾಡಿದ್ದಾರೆ, ಅದು ಚೀಪೆಸ್ಟ್ ಅದು ಯೂರಿಯಾ. ಇವ್ರು ಏನು ಮಾಡಿದ್ದಾರೆ, ಮಿಕ್ಸರ್ ನಾವು ಹಾಕೋತ್ತಿಗೆ ಇವರು ಯೂರಿಯಾನೇ ಜಾಸ್ತಿ ಹಾಕ್ತಾಯಿದ್ದಾರೆ ಮಿಕ್ಸಿಂಗಲ್ಲಿ. ಹಾಗಾಗಿ ಏನಾಗಿದೆ, ಅವರು ನಮ್ಮದು ತೋಟದಲ್ಲಿ ಯೂರಿಯಾ ಜಾಸ್ತಿ ಇರೋದರಿಂದ ಈ ಡಿಸೀಸ್ ಸ್ಟಾರ್ಟ್ ಆಗಿದೆ. ಆಮೇಲೆ ಕೋಳಿ ಗೊಬ್ಬರದಲ್ಲಿ ಮೋಸ್ಟ್ ಯುರೇನಿಯಾ ಜಾಸ್ತಿ ಇರೋದರಿಂದ ಅದು ನಮ್ಮ ತೋಟಕ್ಕೆಲ್ಲ ತೊಂದರೆ ಆಗಿದೆ ಅಂತ ಅವರು ಹೇಳೋ ಲೆಕ್ಕಾಚಾರ. ನಾನು ಅದನ್ನು ಯೋಚನೆ ಮಾಡಿದ್ದೆ ಹಿಂದೆ ಒಂದು ಸರಿ. ಕೋಳಿ ಗೊಬ್ಬರ ನಮ್ಮ ಊರಿಗೆ ಬಂದ ಮೇಲೆ, ಜಾಸ್ತಿ ಕೋಳಿ ಫಾರಮ್ ಆದ ಮೇಲೆ ಈ ಥರ ಆಯಿತು ಅಂತ ನಾನು ಸಹ ಕೋಳಿ ಗೊಬ್ಬರ ಹಾಕ್ತಿದ್ದೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ, ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ, ಅವ್ರು ಬಂದುಬಿಟ್ಟು ನಮ್ಮ ತೋಟಕ್ಕೆ ಯಾವ ಥರ ಬೇಸಾಯ ಮಾಡೋಕ್ಕೋ ಅವ್ರದ್ದೇ ಗೊಬ್ಬರ ಕೊಡ್ತಾರೆ. ಅದೇನೋ 120 ರೂಪೀಸ್ ಒಂದು ಗಿಡಕ್ಕಾಗತ್ತಂತೆ. ಅವರು ಒಂದು 12 ಮಂತ್ ಅವರು ಎವ್ರಿ 2 ಮಂತ್ಸಿಗೆ ಬಂದುಬಿಟ್ಟು ಗೊಬ್ಬರನೂ ಕೊಡ್ತಾರೆ, ಮತ್ತು ಮೇಲೆ ಏನು ಹೊಡಿಬೇಕು ಅಂತಲೂ ಅದನ್ನು ಹೇಳ್ತಾರಂತೆ. ಆಮೇಲೆ ಎಶ್ಯೂರೆನ್ಸ್ ಅಂದರೆ ನಿಮಗೆ 98% ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೆಲವು ಕಡೆ ತುಂಬ ಇದಿದೆ. ನನ್ನ ತೋಟದಲ್ಲಿ ಅಂಥದ್ದೇನಿಲ್ಲ, ನಿಮ್ಮದೇ ತೋಟ ಚೆನ್ನಾಗಿದೆ ಅಂತ ಹೇಳ್ತಾರೆ. ನನಗೆ ಅದು ನೋಡಿ ಖುಷಿಯಾಯಿತು. ರಿಯಲಿ ನನಗೆ ಈಗ ಸ್ಟಾರ್ಟ್ ಆಗಿದ್ದು. ಬೇರೆ ಎಲ್ಲ ನಾನು ಇಳಿಮನೆಯಲ್ಲೆಲ್ಲ ನೋಡಿದ್ದೀನಿ, ಅವ್ರದ್ದು ಎಲ್ಲದಕ್ಕಿಂತ ನನಗೆ ಈಗ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅವರು ನೆಕ್ಸ್ಟ್ ವೀಕು ನಾನು ನಾಲೂರಿಗೆ ಕರೆಸ್ತಾಯಿದ್ದೀನಿ. ಎಲ್ಲರೂ ನಾವೆಲ್ಲ ಒಂದಾಗೋಣ. ನಿಮ್ಗೆ ಇನ್ನೊಂದು ಸರಿ ನಾನು ಎಲ್ಲ ಇನ್ಫಾರ್ಮ್ ಮಾಡ್ತೀನಿ. ಎಲ್ಲ ಒಂದಾಗಿ ಅವ್ರ ಹತ್ರ ಗೈಡೆನ್ಸ್ ತೊಗೊಳೋಣ. ಆಮೇಲೆ ಎಲ್ಲ ನಿಮ್ಮ ತೋಟಕ್ಕೆ ನಾವು ಕರ್ಕೊಂಡು ಹೋಗೋಣ ಅವ್ರನ್ನ. ಒಂದು ದಿವಸ ಬೆಳಿಗ್ಗೆನೇ ಕರೆದಿದ್ದೀನಿ. ಅವರು ಸೈಂಟಿಸ್ಟು ಬರ್ತಾರೆ, ಮಂಜುನಾಥ್ ಅಂತೇಳಿ. ತುಂಬ ಒಳ್ಳೆ ಮನುಷ್ಯ, ಕ್ಲೀನಾಗಿ ಹೇಳ್ತಾರೆ. ಹಾಗಾಗಿ ಇದು ಈ ಥರ ಒಂದು ಪ್ಲ್ಯಾನ್ ನಾವು ಮಾಡೋಣ. ಇದೊಂದು ಇಲ್ಲದಿದ್ದರೆ ಬೇರೆ ಯಾವ ದಾರಿನೇ ಇಲ್ಲ ನಮಗೆ. ಬೇರೆ ಯಾವ ಕಡೆಯಿಂದನೂ ನಮಗೆ ಸಪೋರ್ಟ್ ಆಗಲ್ಲ. ನಾವೇ ಮಾಡ್ಕೊಬೇಕು. ತೋಟನ ಉಳಿಸೋಣ, ಬೆಳೆಸೋಣ. ಅವರು ಇದೇ ತೋಟ, ಇದು ಅಡಿಕೆ ಬೇಸಾಯ ಅಂತೇಳಿ ಒಂದು ಹೆಸರಿಟ್ಟಿದ್ದಾರೆ. ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳಿ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.